ಆಕೆ ಎಂದಿನಂತೆ ಬೆಳಗ್ಗೆ ಎದ್ದು ತಂದೆ ಮತ್ತು ಸೋದರನಿಗೆ ಟೀ ಮಾಡೋಣ ಅಂತ ಸ್ಟವ್ ಆನ್ ಮಾಡಿ ಲೈಟರ್ ಕ್ಲಿಕ್ ಮಾಡಿದ್ಲು ಅಷ್ಟೇ. ಕ್ಷಣ ಮಾತ್ರದಲ್ಲೇ ಇಡೀ ಮನೆ ಧರೆಗುರುಳಿತ್ತು. ಅವರೆಂದೂ ಊಹಿಸದ ದುರಂತ ಬೆಳ್ಳಂಬೆಳಗ್ಗೆ ಆ ಮನೆಯಲ್ಲಿ ಸಂಭವಿಸಿತ್ತು. ಅಷ್ಟಕ್ಕೂ ಏನಾಯ್ತು ಅಲ್ಲಿ ಅಂತೀರಾ? ಟೇಕ್ ಎ ಲುಕ್. ಅಡುಗೆ ಅನಿಲ ಸೋರಿಕೆಯಾಗಿ ಭಯಾನಕ ಸ್ಫೋಟ. ಸ್ಫೋಟದ ತೀವ್ರತೆಗೆ ನೆಲಸಮವಾದ ಮನೆ, ವೃದ್ಧೆ ಸಾವು. ಸಂಪೂರ್ಣ ನೆಲ ಕಚ್ಚಿರೋ ಮನೆ, ಪೀಸ್ ಪೀಸ್ ಆಗಿ ಬಿದ್ದಿರುವ ಮನೆಯ ಕಿಟಕಿ ಗಾಜುಗಳು. ಶಾಸಕರು, ಸಂಸದರು ಸೇರಿದಂತೆ ಏನಾಯ್ತು ಅಂತ ಪರಿಶೀಲನೆ ನಡೆಸ್ತಿರೋ ಅಧಿಕಾರಿಗಳು. ಹೌದು, ನಗರದ ಕೆಆರ್ ಪುರದಲ್ಲಿ ಇಂದು ಬೆಳಗ್ಗೆ ಭಾರೀ ಸ್ಫೋಟದ ಸದ್ದು ಮೊಳಗಿದೆ. ಸ್ಫೋಟದ ತೀವ್ರತೆಗೆ ಆರ್ಸಿಸಿ ಮನೆಯೊಂದು ಸಂಪೂರ್ಣ ಜಖಮಾಗಿ ನೆಲಸಮಗೊಂಡಿದೆ. ಮನೆ ಬಿದ್ದ ಪರಿಣಾಮ ಮನೆಯಲ್ಲಿದ್ದ ವೃದ್ಧೆ ಅಕ್ಕಯ್ಯಮ್ಮ ಎಂಬಾಕೆ ಸಾವನ್ನಪ್ಪಿದ್ದು, ಶೇಖರ್, ಚಂದನ ಮತ್ತು ಕಿರಣ್ ಎಂಬುವರು ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಬೆಂಗಳೂರಿನ ತ್ರಿವೇಣಿ ನಗರದಲ್ಲಿ ಶೇಖರ್ ಕಳೆದ 9 ತಿಂಗಳಿನಿಂದ ಮನೆ ಬಾಡಿಗೆ ಪಡೆದು ತನ್ನ ಫ್ಯಾಮಿಲಿಯೊಂದಿಗೆ ವಾಸವಾಗಿದ್ದರು. ಎಂದಿನಂತೆ ಇಂದು ಬೆಳಗ್ಗೆ ಶೇಖರ್ ಮಗಳು ಚಂದನ ಟೀ ಮಾಡಲು ಗ್ಯಾಸ್ ಸ್ಟವ್ ಹೊತ್ತಿಸಿದ್ದಾರೆ. ಆದರೆ ರಾತ್ರಿ ಇಡೀ ಅನಿಲ ಸೋರಿಕೆಯಾಗಿದ್ದರಿಂದ ಬೆಂಕಿಯ ಕಿಡಿ ತಾಕುತ್ತಿದ್ದಂತೆ ಸ್ಫೋಟವಾಗಿದೆ. ಸ್ಫೋಟದ ತೀವ್ರತೆಗೆ ಇಡೀ ಮನೆ ಸಂಪೂರ್ಣ ನೆಲಸಮವಾಗಿದೆ. ಕೂಡಲೇ ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು ಗಾಯಾಳುಗಳನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಮನೆಯಲ್ಲಿದ್ದ ಹಿರಿಯ ಜೀವ 80 ವರ್ಷದ ಅಕ್ಕಯ್ಯಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ದಿನ ಬೆಳಗ್ಗೆ ಸುಮಾರು 7:15 ಗಂಟೆಗೆ ಕೆಆರ್ ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ. ಈ ಬ್ಲಾಸ್ಟಿಂಗಿಂದ ಒಬ್ಬರು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು 80 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತು ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಕೆಆರ್ ಪುರಂನ TC ಪಾಳ್ಯದ ಆಲ್ಟರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಮನೆ ಹಿಂಭಾಗದ 2 ಮನೆಗಳ ಮೇಲ್ಚಾವಣಿ ಕೂಡ ಕುಸಿದು ಬಿದ್ದಿದ್ದು ಓರ್ವ ಮಹಿಳೆಗೆ ಗಾಯವಾಗಿದೆ. ಸ್ಫೋಟದ ಸದ್ದು 3-4 ಕಿಲೋಮೀಟರ್ವರೆಗೆ ಕೇಳಿಸಿದ್ದು ಸ್ಥಳೀಯರು ಭೂಕಂಪನ ಅಂತ ಭಯಭೀತರಾಗಿದ್ದರು. ಸ್ಫೋಟ ವಿಚಾರ ತಿಳಿದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಭೈರತಿ ಬಸವರಾಜ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ಫೋಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಂಸದೆ ಶೋಭಾ ಕರಂದ್ಲಾಜೆ, ಕೇವಲ ಸಿಲಿಂಡರ್ ಸ್ಫೋಟದಿಂದ ಇಷ್ಟು ದೊಡ್ಡ ಮಟ್ಟದ ಹಾನಿ ಅಸಾಧ್ಯ. ಹಾಗಾಗಿ ಬೇರೆ ಏನಾದರೂ ಸ್ಫೋಟಕಗಳನ್ನು ಸಂಗ್ರಹಿಸಿಡಲಾಗಿತ್ತಾ ಅನ್ನೋದರ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯಿಸಿದರು. ಜೊತೆಗೆ ಶಾಸಕ ಭೈರತಿ ಬಸವರಾಜ್ ಮೃತರ ಕುಟುಂಬಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ಪರಿಹಾರದ ಜೊತೆಗೆ ಚಿಕಿತ್ಸೆ ವೆಚ್ಚ ಭರಿಸುವ ಭರವಸೆ ನೀಡಿದರು. ಬೆಳಿಗ್ಗೆ ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಪಕ್ಕದ ಮನೆಯವರು ಕೂಡ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರಿಗೂ ಸಮಸ್ಯೆ ಆಗಿದೆ. ಇಷ್ಟೊಂದು ದೊಡ್ಡ ಮನೆಗಳಲ್ಲಿ ಬಹಳ ಎತ್ತರದ ತನಕ ಗಾಜುಗಳು ಒಡೆದಿದ್ದಾವೆ. ಘಟನೆ ಸಂಬಂಧ ಕೆಆರ್ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಫೋಟದ ಸ್ಥಳಕ್ಕೆ FSL, ಸೋಕೋ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಗೂ ಸ್ಫೋಟದ ಸಂಬಂಧ ಸ್ಯಾಂಪಲ್ಗಳನ್ನು ಕಲೆ ಹಾಕಿ FSLಗೆ ರವಾನಿಸಲು ಸಿದ್ಧತೆ ನಡೆಸಿದ್ದಾರೆ. FSL ವರದಿ ಬಂದ ಬಳಿಕ ಸ್ಫೋಟದ ನಿಖರ ಕಾರಣ ಪತ್ತೆಯಾಗಲಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.